ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ಅಡುಗೆ ಮನೆಯಲ್ಲಿ ನಾನು ಮಾಡ್ತಿರುವಂಥ ಒಂದು ಖಾದ್ಯ ಅಂತ ಹೇಳಿದ್ರೆ ಮಶ್ರೂಮ್ ಗ್ರೇವಿ. ನೋಡಿ, ಈಗ ಮಶ್ರೂಮ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಶ್ರೂಮನ್ನು ಒಂದು 3-4 ಸಲ ಚೂರು ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹೆಚ್ಚದ ಮೇಲೆ 1-2 ಸಲ ತೊಳ್ಕೊಬೇಕು. ಯಾಕಂದರೆ ಇದು ತಯಾರು ಮಾಡೋದೆಲ್ಲ ಕೆಮ್ಮಣ್ಣು ಇದೆಲ್ಲ ಹಾಕಿ ಮಾಡೋದ್ರಿಂದ ಇದಿರುತ್ತೆ. ಇದನ್ನು ಸ್ವಚ್ಛಗೊಳಿಸ್ಕೊಂಡು ಇದಕ್ಕೆ ಏನೆಲ್ಲ ಹಾಕೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಬೇಕು, ಹಾಗೆ ಒಣಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ, ಒಣಮೆಣಸಿನ್ಕಾಯಿ. ಇದು ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಬೋದು. ನಾನೊಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ತುಂಡು ಚಕ್ಕೆ, 2-3 ಲವಂಗ, 10 ಕಾಳು ಮೆಣಸು, ಆಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಅರಿಶಿನ, ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ, 1 ತುಂಡು ಹಸಿ ಶುಂಠಿ, 1 ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮಶ್ರೂಮು ತುಂಬ ಜನಕ್ಕೆ ಏನು ಇಲ್ಲ, ಇದು ನಾವು ತಿನ್ನಲ್ಲ, ಇದು ನಾನ್ ವೆಜ್ಜು ಥರ ಕಾಣುತ್ತೆ ಅಂತ ಹೇಳ್ತಾರೆ. ಅದು ನಾನ್ ವೆಜ್ ಅಲ್ಲ, ಅದು ಪ್ಯೂರ್ ವೆಜಿಟೇಬಲೇ. ಯಾಕೆಂದರೆ ಇದೆಲ್ಲ ನಾವು ಮಾಡಿದ್ದೀವಿ ಮುಂಚೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ದಾಗ ನಾವು ತುಂಬ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲ ಮಾಡಿದ್ದೀವಿ. ಇದು ಹುಲ್ಲು ಕಟ್ ಮಾಡಿ ಬೇಯಿಸಿ, ಮತ್ತು ಜೋಳದ್ದು ಒಂದು ಜೋಳ ಕಾಳಲ್ಲೇ ಇದು ಅದರದ್ದು ಮಶ್ರೂಮ್ ಸೀಡ್ ಮಾಡೋಂಥದ್ದು. ನಮ್ಮ ತೋಟಗಾರಿಕಾ ಇಲಾಖೆಯಲ್ಲೆಲ್ಲ ನಮಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ತೋರಿಸ್ತಾರೆ. ತುಂಬ ಪೌಷ್ಟಿಕ ಆಹಾರ ಇದು. ಹಾಗಾಗಿ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಮಶ್ರೂಮ್ ಪಲಾವು, ಮಶ್ರೂಮ್ ಸೂಪು, ಇದರಲ್ಲಿ ಏನು ನಾನಾ ಥರ ಮಾಡ್ಬೋದು. ಜಾಸ್ತಿ ಇದ್ದರೆ ಒಣಗಿಸಿ ಇಟ್ಕೊಂಡು ಮಳೆಗಾಲದಲ್ಲೆಲ್ಲ ಬೇಕಾದಾಗ ನೆನೆಸಿ ಮಾಡೋಂಥದ್ದು ಇಲ್ಲ. ಈಗ ನಾನು ತೋರಿಸೋಂಥ ಈ ಒಂದು ಮಶ್ರೂಮ್ ಗ್ರೇವಿ ಹೇಗೆ ಅಂತ ನೋಡೋಣ. ನೋಡಿ, ನಾನು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣ ತುಂಡು, ಅಲ್ಲೇನು ನಿಮ್ಗೆ ಹೆಚ್ಚಿದ ಈರುಳ್ಳಿ ತೋರಿಸಿದ್ನಲ್ಲ ಅದರಲ್ಲೇ 1-2 ತುಂಡು ಈರುಳ್ಳಿ ಮತ್ತು 4 ಪೀಸ್ ಈ ಥರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದು ಹಾಕ್ತಿದ್ದಂಗೆ ನಾನೇನು ನಿಮಗೆ ಮಶ್ರೂಮ್ ತೋರಿಸಿದ್ನಲ್ಲ, ಮಶ್ರೂಮನ್ನು ಇದಕ್ಕೆ ಹಾಕೋದು. ಇದನ್ನು ಇದರಲ್ಲೇ ಹೀಗೆ ಬಾಡಿಸ್ಕೋಬೇಕು. ನಿಮಗೆ ಅಲ್ಲಿ ನಾನು ವಸ್ತು ಎಲ್ಲ ತೋರಿಸಿದ್ನಲ್ಲ, ಅದ್ರ ಜೊತೆ 1-2 ಟೊಮೊಟೊ ಆ ಕಡೆ ಪಾತ್ರೆಯಲ್ಲಿ ತೊಳೆಯೋಕ್ಕೆ ಅಂತ ಹಾಕಿಟ್ಟಿದ್ದೆ, ತೋರಿಸಲೇ ಇಲ್ಲ. 2 ಟೊಮೊಟೊ ಕೂಡ ಇದಕ್ಕೆ ಉಪಯೋಗಿಸ್ಕೊತೀನಿ. ಟೊಮೊಟೊ ಬೇಕೇ ಬೇಕು ಇದಕ್ಕೆ. ಅದನ್ನು ತೋರಿಸ್ಲಿಲ್ಲ, ಅಲ್ಲಿ ತೊಳೆಯೋಕ್ಕೆ ಅಂತ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ನೋಡಿ, ಈಗ ನಾನು ಒಗ್ಗರಣೆಗೆ ಏನು ಹಾಕಿದ್ದಂತ ಅದು ಚೆನ್ನಾಗಿ ತೊಳೆದಿದ್ನಲ್ಲ, ಅದರಲ್ಲೇ ನೀರಿನ ಅಂಶ ತುಂಬ ಇರುತ್ತೆ. ನೀರು ಹಾಕೋದೇ ಬೇಡ. ಅದೇ ಇವಾಗ ಬೆಂದ್ಕೊಂತ ನೀರು ಬಿಟ್ಕೊತಿದೆ. ಈಗ ಒಂದು ಚಿಟಿಕೆ ಏನು ಅರಿಶಿನ ಇತ್ತು ಅದು ಹಾಕೋಣ. ಹಾಗೆ ನಾನೊಂದು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಸ್ವಲ್ಪ ಮೀಡಿಯಮ್ ಉರಿ ಮಾಡಿಟ್ಕೊಂಡಿದ್ದೀನಿ. ಈಗ ಅಷ್ಟೇ, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಬೇಯೋಕ್ಕೆ ಮುಚ್ಚಿಟ್ಬಿಟ್ರೆ, ನಾನೀಗ ಬೇರೆ ಮಸಾಲೆ ವಸ್ತು ತೋರಿಸಿದ್ನಲ್ಲ ಅದೆಲ್ಲ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ರುಬ್ಬಿಟ್ಟು ಇದಕ್ಕೆ ಸೇರಿಸೋಂಥದ್ದು. ನೋಡಿ, ನಾನೀಗ ಉಪ್ಪು ಕೂಡ ಇದಕ್ಕೆ ಸೇರಿಸ್ಬಿಡ್ತೀನಿ. ಆಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಬಂದರೆ ಹಾಕ್ಕೊಬೋದು. ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕಟ್ಟು ಖಾರ ಬೇಕು, ಖಾರ ಉಪ್ಪು ಮತ್ತು ಟೊಮೊಟೊನೇ ಸಾಕು. ಆಮೇಲೆ ಇದು ಸಿಹಿ ಟೊಮೊಟೊ ಇದ್ದರೆ ಒಂದು ಅರ್ಧ ಲಿಂಬೆ ಹಣ್ಣು ಬೇಕಾದ್ರೆ ಹಿಂಡ್ಕೊಬೋದು, ಇಲ್ಲದಿದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ಈಗ ಸಣ್ಣ ಉರಿ ಮಾಡಿಬಿಟ್ಟು ಈ ಥರ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಇನ್ನು ನಾನು ಮಸಾಲೆ ಸಾಮಾನೆಲ್ಲ ರುಬ್ಬಿಟ್ಟು ಇದಕ್ಕೆ ಸೇರಿಸೋದು ತೋರಿಸ್ತೀನಿ. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಕ್ಕೆ, ಲವಂಗ, ಧನ್ಯ ಇದೆಲ್ಲ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಎಲ್ಲ ಹಾಕ್ಬಿಡ್ತೀನಿ ಒಟ್ಟಿಗೆ. ಇದು ಹೊಸ ಮಿಕ್ಸಿ ಆಗಿರೋದ್ರಿಂದ ಬೇಗ ನುಣ್ಣಗಾಗ್ಬಿಡುತ್ತೆ.
ಈಗ ನೋಡಿ ಮಸಾಲೆ ರುಬ್ಕೊಂಡಾಗಿದೆ. ಈಗ ಅದು ಬಾಣಲೆಯಲ್ಲಿ ಏನು ಬೇಕು ಹಾಕಿದ್ದೀವಲ್ಲ ಮಶ್ರೂಮು, ಅದಕ್ಕೆ ಸೇರಿಸೋಂಥದ್ದು. ಈಗ ನೋಡಿ ಇದು ಮಶ್ರೂಮು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಏನು ಒಗ್ಗರಣೆಲೇ ಬೆಂದೋಗ್ಬಿಡುತ್ತೆ, ಸ್ಮೂತ್ ಅಲ್ವಾ. ಈಗ ಇದಕ್ಕೆ ಮಸಾಲೆ ಸೇರಿಸೋಂಥದ್ದು. ನೋಡಿ ಪ್ರಿಯ ವೀಕ್ಷಕರೇ, ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ನಾವು ಈ ಹದಕ್ಕೆ ಮಾಡ್ಕೊಬೋದು, ಇನ್ನೂ ಸ್ವಲ್ಪ ಕುದಿಸ್ಕೊಂಡು ಗಟ್ಟಿ ಮಾಡ್ಕೊಬೋದು. ಏನಂದರೆ ಈಗ ನಮ್ಮದು ಬೆಳಗ್ಗೆಗಲ್ಲ, ಇದು ಬೆಳಗ್ಗೆ ತಿಂಡಿ ಇಡ್ಲಿ ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ನಮಗೆ ಒಂದೆರಡು ಚಪಾತಿ ಅನ್ನಕ್ಕೆ ಇದು ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಇಷ್ಟೇ ಹದ ಈ ಥರ ರಸ ಮಾಡ್ಕೊತಿದ್ದೀನಿ. ಇದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮಶ್ರೂಮ್ ಗ್ರೇವಿ ಎಷ್ಟು ಹೆಲ್ದಿ ಮತ್ತು ಎಷ್ಟು ಟೇಸ್ಟಿ ಅಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಇರೋರು ಈ ರೀತಿಯಲ್ಲೇ ತುಂಬ ಸಿಂಪಲ್ ಆಗಿರುತ್ತೆ, ಮಾಡ್ಕೋಬೋದು ಅಂತ ಹೇಳ್ತಾ, ನನ್ನ ಈ ಮಶ್ರೂಮ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಕೆಲವು ವಿಡಿಯೋದೊಂದಿಗೆ ನಾನು ಮುಂದೆ ಬರ್ತೀನಿ. ಅವತ್ತು ಏನು ಮಾಡ್ತಿದ್ದೀನಿ ಅದನ್ನು ನಾನು ಸ್ವಲ್ಪ ಸ್ಪೆಷಲ್ ಅನಿಸಿದ್ದು ಹಾಕ್ತಿದ್ದೀನಿ.